ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ. ನೀವ್ಯಾಕೆ ಇದನ್ನ ಮಾಡಕ್ ಹೋದ್ರಿ? ಖುಷಿಗೆ, ಹೆಂಡತಿ ಸೇವೆ ಮಾಡೋ ಖುಷಿ. ಈ ಥರದ್ದೆಲ್ಲ ನಾನು ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಇಲ್ಲ, ಆ ಥರ ರೂಲ್ಸ್ ಏನಿಲ್ಲ. ಬಟ್ ನಿಮಗೆ ಯಾಕೆ ತೊಂದರೆ ಅಂತ ನಾನೇ ಮಾಡ್ಕೊಂಡು ಬರ್ತಿದ್ದೆ. ಏನ್ರಿ ನೀವು ಒಂದೇ ಮಾತಲ್ಲಿ ನನ್ನ ಖುಷಿಯನ್ನೋ ಬಲೂನ್ನ ಪಿನ್ನಲ್ಲಿ ಹೊಡೆಯೋ ಕೆಲಸ ಮಾಡ್ತಾ ಇದ್ರಲ್ರಿ. ಅಲ್ಲ ರೀ, ನಾನು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು, ಖುಷಿ ಕೊಡಬೇಕು ಅಂತ ಹಾಲು ತಗೊಂಬಂದ್ರೆ ಹೀಗೆ ಹೇಳ್ತಾ ಇದ್ರಲ್ಲ. ಗಂಡ ಹಾಲು ತಂದ ಅಂತ ನಿಮ್ಮಲ್ಲಿ ಎಕ್ಸೈಟ್ಮೆಂಟೇ ಇಲ್ವಲ್ರಿ? ಸರ್ಪ್ರೈಸ್ ಆಗ್ಲಿಲ್ವಾ? ಗೌತಮ್ ಅವರೇ, ಇದ್ರಲ್ಲಿ ಸರ್ಪ್ರೈಸ್ ಆಗುವಂಥದ್ದೇನಿದೆ? ಅಲ್ಲ, ನೀವು ಕಾಫಿ ಮಾಡ್ಕೊಂಡು ಬಂದಿದ್ರೆ ಅದೊಂದು ಲೆಕ್ಕ. ಕಾಫಿ ಮಾಡೋಕ್ಕೆ ಸ್ಪೆಷಲೈಸ್ ಸ್ಕಿಲ್ ಬೇಕು, ಎಫರ್ಟ್ ಬೇಕು. ಆಗ ಮೇ ಬಿ ನಾನು ಸರ್ಪ್ರೈಸ್ ಆಗ್ತಿದೆ. ಇದರಲ್ಲಿ ಏನು ಎಫರ್ಟ್ ಇದೆ? ಹಾಲನ್ನು ಬಿಸಿ ಮಾಡಿದ್ರಿ, ಗ್ಲಾಸಲ್ಲಿ ಹಾಕೊಂಡು ತಗೊಂಡು ಬಂದ್ರಿ, ಅಷ್ಟೇ. ಅಲ್ಲ, ಸರ್ಪ್ರೈಸ್ ಅನ್ನೋದಕ್ಕೊಂದು ಬೆಲೆ ಬೇಡ? ಸರ್ಪ್ರೈಸ್, ಕಮ್ ಆನ್. ನನ್ನ ಮರ್ಯಾದೆನ ಹೀಗೆ ಕಳೆದ್ಬಿಟ್ರಲ್ರಿ. ಭೂಮಿಕಾ, ನೀವು ಗ್ಲಾಸಲ್ಲಿ ಕುಡಿತಾ ಇದ್ದೀರಲ್ಲ, ಅದು ಬರೀ ಹಾಲಲ್ಲ, ಮತ್ತೆ ನನ್ನ ಪ್ರೀತಿ. ನಿಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಓ, ನಾನು ಕಾಫಿ ಮಾಡ್ಕೊಂಡು ಬರೋಣ ಅಂತಾನೆ ಇದ್ದೆ. ಬಟ್ ನಾನು ಕಾಫಿ ಮಾಡ್ಕೊಂಡು ಬರದೇ ಇರೋದಕ್ಕೂ ನಿಮ್ಮ ಮೇಲಿನ ಪ್ರೀತಿನೇ ಕಾರಣ. ನನ್ನ ಮೇಲಿರೋ ಪ್ರೀತಿ? ಅಫ್ಕೋರ್ಸ್. ಯಾಕೆಂದ್ರೆ ಕಾಫಿ ನಿಮಗೆ, ನಮ್ಮ ಮಗುಗೆ ಒಳ್ಳೇದಲ್ಲ, ಹೀಟ್. ಅದಕ್ಕೆ ಹಾಲು ತಂದಿತ್ತು. ಹಾಗೆ ಸಿ, ನನಗೆ ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ರೀ. ಇಟ್ಸ್ ಅನ್ ಆಕ್ಟ್ ಆಫ್ ಕೇರ್ ಅಂಡ್ ಲವ್. ಸರಿ, ಆಯ್ತು. ಯಾಕೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ? ಇನ್ನೇನು ಮಾಡಲಿ, ನಾನು ಏನು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಅದಕ್ಕೆ ನಾನು ಸಬ್ ಟೈಟ್ಲ್ ಥರ ಆ್ಯಕ್ಟ್ ಮಾಡಿ ಎಕ್ಸ್ಪ್ರೆಷನ್ ಕೊಟ್ಟು ತೋರಿಸ್ತಾ ಇದ್ದೆ ಅಷ್ಟೇ. ಓಕೆ ಓಕೆ, ನನ್ಗೆ ಅರ್ಥ ಆಯ್ತು, ಬಿಡಿ, ಹೋಗ್ಲಿ. ಆಯಿತು, ಹಾಲು ಕುಡೀರಿ. ಹಾಂ. ಹಾಲು ಕೊಡ್ತಾದ್ಮೇಲೆ ನೀವು ಫ್ರೆಶ್ ಆಗಿ, ನಾನು ಒಳಗಡೆ ಟವಲೆಲ್ಲ ಇಟ್ಟಿದ್ದೀನಿ. ಹಾಗೆ ಇವತ್ತು ನೀವು ಉಟ್ಕೋಬೇಕಾಗಿರೋ ಸೀರೆ ನಾನೇ ಐರನ್ ಮಾಡಿ ತೊಗೊಂಬಂದಿದ್ದು. ನೀವ ಏನ್ ಮಾಡಿದ್ರಾ? ನಾನೇ ಮಾಡಿದ್ದು. ಇಷ್ಟು ದಿವಸ ನೀವು ನನಗೋಸ್ಕರ ಮಾಡ್ತಾ ಇದ್ರಿ ತಾನೆ, ಇನ್ಮೇಲೆ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ಆಯ್ತು ತಾನೆ? ಇಲ್ಲ ಅಂತ ಹೇಳ್ಬಿಡ್ರಿ, ನನ್ನ ಹಾರ್ಟ್ ಬ್ರೇಕ್ ಆಗ್ಬಿಡುತ್ತೆ. ಗೌತಮ್ ಅವ್ರೆ, ನಿಮ್ಮ ಹಾರ್ಟ್ ಬ್ರೇಕ್ ಆಗಬಾರ್ದು ಅಂತ ನಾನು ಬೆಳಗ್ಗೆ ಸುಳ್ಳು ಹೇಳೋದಕ್ಕಾಗಲ್ಲ, ಪ್ಲೀಸ್. ಇದರಲ್ಲಿ ಏನು ಸರ್ಪ್ರೈಸ್ ಆಗೋದು? ಇದರಲ್ಲಿ ಏನು ಎಫರ್ಟ್ ಇದೆ? ಒಂದು ಬಟ್ಟೆನ ಅಯನ್ ಬಾಕ್ಸಲ್ಲಿ ಉಜ್ಜಿದ್ರಿ, ಅಷ್ಟೇ. ನಾನು ಆಮೇಲೆ ಬಂದು ಕುಡಿತೀನಿ. ಕೊಡಿ. ಸರ್ಪ್ರೈಸ್ ಅಂತೆ ಸರ್ಪ್ರೈಸು. ಹಾಂ, ಗೋಲ್ ಹೊಡಿಬೇಕು ಅಂತ ಬಂದರು, ಗೋಲ್ ಪೋಸ್ಟೇ ಚೇಂಜ್ ಮಾಡ್ಬಿಟ್ರಲ್ಲ. ಹಿಟ್ಟಾಗುತ್ತೆ ಅಂದ್ಕೊಂಡೆ, ಫ್ಲಾಪ್ ಆಗೋಯ್ತಲ್ಲ. ಬೇರೆ ಏನಾದರೂ ಇಷ್ಟ ಮಾಡಬೇಕಲ್ಲ. ಕಮಾನ್ ಕಮಾನ್ ಕಮಾನ್. ನಿಂತ್ಕೊಳ್ಳಿ. ಎಲ್ಲಿ ತಿಂಡಿಗೋಸ್ಕರ ಕೆಳಗಡೆ ಬರ್ತಾ ಇದ್ರಾ? ಅರೆ, ತಿಂಡಿ ನಿಮಗೋಸ್ಕರ ಇಲ್ಲಿಗೆ ಬಂದಿದೆ, ಬನ್ನಿ. ಪರವಾಗಿಲ್ಲ, ಬನ್ನಿ. ಅರೆ, ಅಲ್ಲಿಂದ ತಗೊಂಬಂದಿದ್ದೀನಿ, ತಿನ್ಸಕ್ ಬರಲ್ವಾ? ಸುತ್ತ ಗೊತ್ತಾಗಿಲ್ಲ ಅನ್ಸುತ್ತೆ. ಇನ್ನೊಂದು ತಗೊಳ್ಳಿ. ತಿಂಡಿ ತಿಂತಾ ಇದ್ರಲ್ಲ, ಹೇಗಿದೆ? ಅಲ್ಲಲ್ಲ, ಇದು ನಾನೇ ನನ್ನ ಕೈಯಾರ ಮಾಡಿದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಗಿದೆ? ಓಕೆ, ತಿನ್ಬೋದು. ಹೌದಾ? ಅಷ್ಟೇನಾ? ಮತ್ತೆ ನಾನು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತಲ್ಲ. ನೀವೆಲ್ಲೋ ತುಂಬ ಸೂಪರ್ ಆಗಿದೆ ಅಂತ ಹೇಳ್ತೀರಾ ಅಂತ ಅನ್ಕೊಂಡೆ. ಯಾಕೋ ನಿಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ ಬಿಲೋ ಆವ್ರೇಜ್ ಅನ್ನೋ ಥರ ಇದೆಯಲ್ಲ. ನಾನು ಇರೋ ವಿಷಯ ಹೇಳಿದೆ, ಆನೆಸ್ಟ್ ವಿಮರ್ಶೆ ಕೊಟ್ಟಿದ್ದೀನಿ.
ಚೆನ್ನಾಗೇ ಇತ್ತಲ್ಲ, ಅಥವಾ ನಾನು ಮಾಡಿದ್ದಕ್ಕೆ ನನ್ಗೆ ಹಾಗನ್ನಿಸ್ತಾ? ಎಕ್ಸಾಕ್ಟ್ಲಿ ಹಾಗೆ ಆಗಿರೋದು. ಮಲ್ಲಿ ಒಳ್ಳೆ ಟೈಮಿಗೆ ಬಂದಿದ್ಯಾ ಬಮ್ಮ ಇಲ್ಲಿ. ನೀನಿಂದ ಒಂದು ಹೆಲ್ಪ್ ಆಗಬೇಕು. ಇದನ್ನು ಟೇಸ್ಟ್ ಮಾಡಿ ನೋಡು, ನನಗೆ ನಿನ್ನ ಫೀಡ್ಬ್ಯಾಕ್ ಬೇಕು. ಬಾಬಾವ್ರೆ ಬೋಸ್ ಅಂದಾಗೈತೆ, ಶಾಲ ಚೆನ್ನಾಗೈತೆ. ಹೌದಾ? ನೋಡ್ರಿ ರೀ, ಬಂದ್ಬಿಟ್ಲು ಬಾವನ್ ಪರ್ವನ್ ಬ್ಯಾಟ್ ಬಿಸೋದಿಕ್ಕೆ. ಸುಳ್ಳು ಹೇಳ್ಬೇಡ ನೀನು, ಬೋಸ್ ಅಂದಾಗೈತೆ ಸ್ಯಾನೆ ಸಂದಾಗಿದೆ ಅಂತ. ಅಷ್ಟೊಂದೆಲ್ಲ ಏನ್ ಚೆನ್ನಾಗಿಲ್ಲ, ಬಿಲೋ ಆವ್ರೇಜ್, ಸುಮಾರಾಗಿದೆ. ಬಾವನ್ ಪೂಸಿ ಅವಳೆ ಒಂದ್ ಚಾನ್ಸ್ ಬಿಡಲ್ಲ ನೀನು. ಏನಕ್ಕರಿ ನೀವು? ನಾನು ನಿಮ್ಮನ್ನ ಅನಸೂಯ ಅಂತ ಅನ್ಕೊಂಡಿದ್ರೆ ನೀವ್ ನೋಡಿದ್ರೆ ಬಾಬಾರ್ ಮುಂದೆನೆ ಅಸೂಯೆ ಪಡ್ತಾ ಇದ್ದೀರಾ. ಅವ್ರು ನಿಮಗೋಸ್ಕರ ಶಾನೆ ಪ್ರೀತಿನ ಮಾಡ್ಕೊಂಡು ಬಂದಿದ್ದಾರೆ, ನೀವು ಅವ್ರನ್ನ ಹೊಗಳೋದ್ ಬಿಟ್ಟು ಉರ್ಕೊಳ್ತಾ ಇದ್ದೀರಾ. ಆಯ್ತಮ್ಮ, ನಿಂದು ಮುಗೀತಾ? ಆಯ್ತು ಬಿಡಿ, ಆದ್ರೆ ನೀವು ಜಾಸ್ತಿ ಉರ್ಕೋಬಿಡಿ, ಆಮೇಲೆ ಎದೆ ಉರಿ ಬರುತ್ತೆ, ಹುಳಿ ತೇಗೂ ಬರುತ್ತೆ. ಈಗ ನೀನ್ ಹೋಗ್ತೀಯಾ ಇಲ್ಲ ನಾನ್ ನಿನ್ನ ಬಾಂಡಿಗೆ ಹಾಕುರಿಲ್ಲ? ಆಯ್ತು ಬಿಡಿ, ಹೋಯ್ತೀನಿ, ನಂಗೂ ಒತ್ತಾಯ್ತೈತೆ. ಗೊತ್ತಾಗ್ತಾ ಇದೆ. ಎಲ್ಲೋಗ್ತಿದ್ಯಾ? ಅಕ್ಕಾರೆ ಮರ್ತ್ಬಿಟ್ರಾ? ಇವತ್ತಿಂದ ನಾನು ಕಾಲೇಜ್ಗೆ ಹೋಯ್ತೀನಿ. ಓ ಯಾ ರೈಟ್, ಆಲ್ ದ ಬೆಸ್ಟ್ ಮಲ್ಲಿ. ರೀ ಇದ್ಯಾವ್ದ್ರಿ ಹೊಸ ಯೋಜನೆ? ಇದು ಯಾವಾಗ ಡಿಸೈಡ್ ಆಯ್ತು? ಅಲ್ಲ, ಇವಾಗ ಯಾಕೆ ಓದ್ಬೇಕು ಅಂತ ಆಸೆ ಬಂತು? ಇದ್ದಕ್ಕಿದ್ದಾಗೆ ಸಡನ್ ಆಗಿ? ಸಡನ್ ಆಗಿರೋ ಜ್ಞಾನೋದಯ. ಓದ್ಬೇಕು ಅಕ್ಕವ್ರೆ ಅಂತ ಆಸೆ ಪಟ್ಲು, ಸರಿ ನನ್ನ ಕಾಲೇಜಲ್ಲೇ ರೆಫರ್ ಮಾಡಿದೆ. ಅದು ಅಲ್ಲದೆ ಗೌತಮರೇ, ಓದಕ್ ಬೇಕಿರೋದು ಮನ್ಸು, ವಯಸ್ಸಲ್ಲ. ಓದೋ ಮನ್ಸಿದ್ರೆ ಸಾಕು, ಯಾರು ಯಾವಾಗ ಬೇಕಾದ್ರೂ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ರೈಟ್? ಬಹಳ ಒಳ್ಳೆ ಕೆಲಸ ಮಾಡಿದ್ದೀರ. ಈ ವಿಷಯ ಕೇಳಿ ನನಗೆ ಆಶ್ಚರ್ಯ, ಖುಷಿ ಎರಡೂ ಆಯ್ತು. ಮತ್ತೆ ಯಾಕೆ ಹೇಳಿದ್ರಿ ಇದಕ್ಕಿದ್ದಾಗೆ ಯಾಕೆ ಆಸೆ ಹುಟ್ಟು ಅಂತ? ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ತಿಳ್ಕೊಳಕ್ಕೆ ಅಂತ ಕೇಳಿದೆ. ನೀವೇನ್ರಿ ಬರ್ತಾ ಬರ್ತಾ ಒಳ್ಳೆ ಟಿಪಿಕಲ್ ಹೆಂಡತಿ ತರ ಆಡ್ತಾ ಇದ್ದೀರಾ. ಯಾಕಂದ್ರೆ ನೀವು ಟಿಪಿಕಲ್ ಹಸ್ಬೆಂಡ್ ತರ ಆಡ್ತಿದ್ದೀರಾ, ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾನೆ ಇರ್ತೀರಾ. ನಾನು ಟೀಚರ್ ಆದ್ರೆ ನೀವು ಹೆಡ್ ಮಾಸ್ಟರ್ ಆಗಿ ಹೋಗ್ತಿದ್ದೀರಾ. ಆಯ್ತು ಬಿಡ್ರಿ, ಇನ್ಮೇಲೆ ನಾನು ಡಿಕ್ಷನರಿಲಿ ಕ್ವಶನ್ ಮಾರ್ಕ್ನ ಕಿತ್ತು ಬಿಸಾಕೊಡ್ತೀನಿ, ಬರೀ ಫುಲ್ ಸ್ಟಾಪ್, ಓಕೆನಾ? ಗುಡ್, ಈ ರೀತಿನೇ ಒಳ್ಳೆ ಸ್ಟೂಡೆಂಟ್ ಆಗಿರಿ. ನನಗೆ ಒತ್ತಾಯ್ತೈತೆ, ನನ್ನನ್ನು ಮೊದಲು ಕಳ್ಸ್ಕೊಟ್ಬಿಡಿ, ಆಮೇಲೆ ನಿಮ್ಮ ಪ್ರೀತಿ ಜಗಳನ್ನ ಮುಂದುವರ್ಸ್ಕೊಳ್ಳಿ. ಸರಿ, ಹೋಗ, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಮ್ಮ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವು ತಿನ್ನಿ. ತಿಂದು ಇನ್ನೇನು ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡಿ. ಹೇಳಿಲ್ಲ. ಕೇಳ್ಕೊಂಡ ನಾನು ತೋಡಿ ಆಯ್ತೀನಿ ನಿಧಾನಕ್ಕೆ. ನೀವು ತಿಂದ್ರಾ? ಓ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.